ಹಲೋ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೀವು ರವೆ ಉಂಡೆನ ಯಾವ ರೀತಿ ಈಸಿಯಾಗಿ ಮನೆಯಲ್ಲೇ ತುಂಬಾ ಏನಂತೀರಾ ಸೂಪರ್ ಆಗಿ ಮಾಡೋದು ಅಂತ ಈಸಿಯಾಗಿ, ಅದು ಮನೇಲೆ ಈ ಬೇಕರಿ ಅಥವಾ ಹೋಟೆಲ್ಲು ಅಥವಾ ಈಚೆ ಕಡೆ ಎಲ್ಲಾರು ತಿಂದೇ ಇರ್ತೀರ ರವೆ ಉಂಡೆನ. ಅಥವಾ ಈ ಅಜ್ಜಿದಿರೋ ಮೊದಲು ಹಳೆ ಕಾಲದಲ್ಲೆಲ್ಲ ಅಜ್ಜಿದಿರೋ ನಮ್ಮಮ್ಮ ನನ್ನ ವಯಸ್ಸಲ್ಲಿ ಇರುವಂತ ಟೈಮಲ್ಲಿ ಅವ್ರ ಅಜ್ಜಿದಿರೆಲ್ಲ ತುಂಬಾ ಚೆನ್ನಾಗಿ ಮನೆಯಲ್ಲೇ ರವೆ ಉಂಡೆ ಮಾಡ್ತಿದ್ರು. ಬಟ್ ಇವತ್ತಿನ ಕಾಲಕ್ಕೆ ಏನಾಗಿದೆ ಅಂದ್ರೆ ರವೆ ಉಂಡೆ ಚೆನ್ನಾಗಿರೋದು ಬೇಕರಿಲಿ ಮಾತ್ರ ಅಂತ ಜನ ತಿಳ್ಕೊಬಿಟ್ಟಿದ್ರೆ. ಇಲ್ಲ, ನೀವು ಮನ್ಸಿಟ್ಟಿ ಮಾಡಿದ್ರೆ ಮನೇಲೂ ಕೂಡ ಚೆನ್ನಾಗಾಗುತ್ತೆ. ಯಾವ ರೀತಿ ಮಾಡೋದು ಅಂತ ನಮ್ಮಮ್ಮ ಹಾಗೂ ನಾವು ಕೂಡ ತೋರಿಸ್ತಾ ಹೋಗ್ತೀವಿ. ನಮ್ಮಮ್ಮ ಮಾಡ್ತಾ ಹೋಗ್ತಾರೆ, ನಾನು ನಿಮ್ಗೆ ನಮ್ಮಮ್ಮಂಗೆ ಹೆಲ್ಪ್ ಮಾಡ್ತಾ ನಿಮ್ಗೆ ಯಾವ ರೀತಿ ಮಾಡೋದು ಅಂತ ನಮ್ಮಮ್ಮ ಹೇಳುವಂತ ಟಿಪ್ಸ್ ಗಳನ್ನ ನಿಮ್ಗೆ ಅರ್ಥ ಆಗೋ ರೀತಿ ನಾನು ಕೂಡ ಹೇಳೋಕೆ ಟ್ರೈ ಮಾಡ್ತಾ ವಿಡಿಯೋನ ಮಾಡ್ತಾ ಇದ್ದೀವಿ. ಯಾವ ರೀತಿ ರವೆ ಉಂಡೆನ ತುಂಬಾ ಈಸಿಯಾಗಿ ಮನೆಯಲ್ಲೇ ಸೂಪರ್ ಆಗಿ ಮಾಡೋದು ಅಂತ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೇ ನನ್ನ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಮ್ಮಮ್ಮ ರೆಡಿ ಆಗಿದೆ, ಈಗ ನಮ್ಮಮ್ಮ ತಿಳಿಸ್ಕೊಡ್ತಾರೆ. ಬನ್ನಿ ನೋಡ್ತಾ ಹೋಗೋಣ ಇಂಗ್ರೀಡಿಯೆಂಟ್ಸ್ ಏನ್ ಬೇಕು ಅಂತ. ಬನ್ನಿ ಫ್ರೆಂಡ್ಸ್, ರವೆ ಉಂಡೆಗೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ. 1/4 kg ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು 1/4 kg ಮೀಡಿಯಮ್ ರವೆ ತೊಗೊಂಡಿದ್ದೀನಿ, ಒಂದು ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು 15 ಆಗುವಷ್ಟು ಗೋಡಂಬಿ ತೊಗೊಂಡಿದ್ದೀನಿ, ಒಂದು 15 ಆಗುವಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ, 4 ಏಲಕ್ಕಿ ಮತ್ತು ಒಂದು 5-6 ಲವಂಗ ತೊಗೊಂಡಿದ್ದೀನಿ. ಹುರಿಯೋದಕ್ಕೆ ನಾನು ತುಪ್ಪ ಮತ್ತು ಒಂದು ಸ್ವಲ್ಪ ಹಾಲು, 4-5 ಏಲಕ್ಕಿ ಕಾಳು ಇದಕ್ಕೆ ಹಾಕ್ಬಿಟ್ಟು ಪುಡಿ ಮಾಡ್ಕೊತಾ ಇದ್ದೀನಿ. ಏಲಕ್ಕಿನ ಪುಡಿ ಮಾಡ್ಕೊಂಡಿದ್ದೀನಿ, ಇದಕ್ಕೆ ಹಾಕೋತಾ ಇದ್ದೀನಿ. ಸಣ್ಣ ಬಾಣಲೆ ಇಟ್ಕೊಂಡು ಫ್ರೆಂಡ್ಸ್ ಇದಕ್ಕೆ ತುಪ್ಪ ಹಾಕ್ಕೊಳ್ಳೋಣ. ಕಾದಿದೆ ಫ್ರೆಂಡ್ಸ್, ಇದಕ್ಕೆ ಗೋಡಂಬಿ ಹಾಕೊಳ್ಳೋಣ. ಮತ್ತೆ ದ್ರಾಕ್ಷಿ ಹಾಕೊಳ್ಳೋಣ. 2 ಗೋಲ್ಡನ್ ಕಲರ್ಗೆ ಬರಲಿ. ಅಲ್ಲಿವರೆಗೂ ಹುರ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳೋಣ. ಇಷ್ಟಾದರೆ ಸಾಕು ಫ್ರೆಂಡ್ಸ್, ಇದನ್ನೆಲ್ಲ ತಕ್ಕೊಂಬಿಡೋಣ. ಆಯಿತಾ, ಇದಕ್ಕೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಕಾದಿದೆ ಫ್ರೆಂಡ್ಸ್, ಇವಾಗ ರವೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೆ ಹುರ್ಕೊಳ್ಳೋಣ. ಆದಷ್ಟು ಲೋ ಫ್ಲೇಮೇ ಇರಬೇಕು, ಹೈ ಫ್ಲೇಮ್ ಮಾಡಬೇಡಿ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ರವೆ ಉಂಡೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಸಾಕು. ಲೋ ಫ್ಲೇಮಲ್ಲಿ ಗಮ್ಮಂತ ಘಮ ಬರ್ತಾ ಇದೆ. ಇಷ್ಟಾಗಿದೆ. ಇವಾಗ ಇದಕ್ಕೆ ಒಂದು 4-5 ಲವಂಗ ಹಾಕ್ಕೊಳ್ಳೋಣ. ಹಂಗೆ ಕೊಬ್ಬರಿನೂ ಹಾಕ್ಕೊಳ್ಳೋಣ. ಕೊಬ್ಬರಿ ಹಾಕ್ಕೊಂಡು ಒಂದೇ ಒಂದು ನಿಮಿಷ ಹುರ್ಕೊಳ್ಳೋಣ ಚೆನ್ನಾಗಿ. ಅದು ಲೋ ಫ್ಲೇಮಲ್ಲೇ ಹುರಿಬೇಕು, ಯಾವುದೋ ಹೈ ಫ್ಲೇಮ್ ಮಾಡ್ಕೋಬೇಡಿ. ಲೋ ಫ್ಲೇಮಲ್ಲಿ ಹುರಿದಷ್ಟು ಚೆನ್ನಾಗಾಗುತ್ತೆ, ಘಮ ಚೆನ್ನಾಗಿ ಬರುತ್ತೆ. ಒಂದು ನಿಮಿಷ ಹುರ್ಕೊಳ್ಳೋಣ ಹಿಂಗೇನೆ. ನೋಡಿ ಘಮ ಎಷ್ಟು ಚೆನ್ನಾಗಿ ಬರ್ತಾವೆ, ಎಲ್ಲ ಹೊಂದ್ಕೊತಾವೆ. ರವೆ, ಕೊಬ್ಬರಿ, ಲವಂಗ ಎಲ್ಲ ಹೊಂದ್ಕೊಂಡು ಘಮ ಚೆನ್ನಾಗಿ ಬರ್ತವೆ.
ನೋಡಿ ಫ್ರೆಂಡ್ಸ್, ಇವಾಗ ನೆಕ್ಸ್ಟು ಸಕ್ಕರೆ ಹಾಕೊಳ್ಳೋಣ. ಲಾಸ್ಟು ಇದೇನಿಲ್ಲ, ಜಾಸ್ತಿ ಒಂದು ಅರ್ಧ ನಿಮಿಷ ಹುರ್ಕೊಂಡ್ರೆ ಸಾಕು. ಇದು 1 ನಿಮಿಷ ಎಲ್ಲ ಬೇಡ, ಇದು ಅರ್ಧ ನಿಮಿಷ ಸಾಕಿದು. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಈಗ ಇನ್ನೇನು ರೆಡಿ ಆಗ್ತಾ ಇದೆ ರವೆ ಉಂಡೆ. ನೋಡಿ ಸಕ್ಕರೆ ಕೂಡ ಹಾಕಿದ್ದಾರೆ ಈಗ ನಮ್ಮಮ್ಮ. ಇನ್ನೇನು ಮುಗ್ದೇ ಹೋಯ್ತು, ಫಟಾಫಟ್ ಅಂತ ಈಗ ಉಂಡೆ ಕಟ್ಟಿದ್ರೆ ಮುಗ್ದೋಯ್ತು. ಇನ್ನೊಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇದೇ ರೀತಿ ಹುರ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸೀದಿಸ್ಕೊಬೇಡಿ, ಚೆನ್ನಾಗಿರಲ್ಲ. ಹಾಗೇನೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಹಾಕೋತಾ ಇದ್ದೀವಿ. ಏಲಕ್ಕಿ ಮತ್ತು ಸಕ್ಕರೆನ ಪುಡಿ ಮಾಡಿ ಇಟ್ಟಿರೋದನ್ನ ಕೂಡ ಸೇರಿಸಿದ ನಂತರ ಈಗ ಇದಕ್ಕೆ ಏನೊಂದು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ರು ಅದನ್ನು ಕೂಡ ಸೇರಿಸ್ತಾ ಇದ್ದಾರೆ. ಈಗ ರವೆ ಉಂಡೆಗೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಹೊಂದ್ಕೊಂಡಿದೆ, ಪರ್ಫೆಕ್ಟಾಗಿ ಘಮ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಘಮ ಬರ್ತಾ ಇದೆ. ಲೋ ಫ್ಲೇಮಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ನೀವೇನಾದರೂ ಒಂದು ಸ್ವಲ್ಪ ಹೈ ಫ್ಲೇಮ್ ಇಟ್ಟರೆ ಎಲ್ಲ ಹೋಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ. ಕರ್ರಗಾದರೆ ಒಂಥರ ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಆದ್ದರಿಂದ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಲಾಸ್ಟಲ್ಲಿ ಟೇಸ್ಟ್ ಮಾಡಿ ಕೂಡ ತಿಳಿಸ್ತೀವಿ ನಿಮಗೆ ಹೇಗೆ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟೊಂದು ಜನ ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ದಯವಿಟ್ಟು ಯಾರಿನ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ನೀಟಾಗಿ ಹುರ್ದಿ ತೊಗೊಂಡ್ಬಂದಿದ್ದೀವಿ. ಈಗ ನಮ್ಮ ಅಜ್ಜಿ ಹಾಲನ್ನು ಕೂಡ ತೊಗೊಂಡಿದ್ದಾರೆ. ನೋಡಿ ನಮ್ಮ ಅಜ್ಜಿಯವರು ಕಾಣಿಸ್ತಾ ಇದ್ದಾರೆ ನಿಮಗೆ. ಏನು ಮಾಡಬೇಕು ಅಜ್ಜಿ ಈಗ ನೆಕ್ಸ್ಟು? ಹಾಲನ್ನು, ರವೆ, ಸಕ್ಕರೆ ಇದು ಎಲ್ಲ ಹುರಿದಾದ್ಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡು ಹಿಂಗೆ ಉಂಡೆ ಕಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಇಲ್ಲೊಂದು ಸ್ವಲ್ಪ ಹಾಲು ಇಟ್ಕೊಂಡಿದ್ದಾರೆ. ಹಾಲನ್ನು ಈ ರೀತಿ ಹಾಕ್ಕೊಂಡು ಉಂಡೆ ಕಟ್ಕೋಬೇಕಂತೆ. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮಗೆ. ನೀಟಾಗಿ ಬರ್ತಾ ಇದೆ ನೋಡಿ ಉಂಡೆ, ತುಂಬ ನೀಟಾಗಿ. ಈಗ ಇನ್ನೂ ಒಂದನ್ನು ಕೂಡ ತೋರಿಸ್ತೀನಿ ನಿಮಗೆ. ನೋಡಿ ಈಗ ಪೂರ್ತಿ ಹಾಲು ಹಾಕೋಬೇಕಾ ಹೆಂಗೆ? ಸ್ವಲ್ಪ ಹಾಲು ಹಾಕೊಂಡು ಇದು ಮಾಡ್ಕೋಬೇಕು. ಸ್ವಲ್ಪ ಹಾಲು ಹಾಕೊಂಡು ಈ ಥರ ಹಾಂ ಉಂಡೆ ಕಟ್ಕೋಬೇಕು. ಬಿಸಿಲೇ ಉಂಡೆ ಕಟ್ಟಬೇಕು. ಬಿಸಿ ಆಗಿರುವಾಗ ಉಂಡೆ ಕಟ್ಕೊಳ್ಳೋದು. ಆರಿದ್ರೆ ಅದು ಉಂಡೆ ಸರಿ ಬರಲ್ಲ. ಬಿಸಿ ಇರುವಾಗಲೇ ಬೇಗ ಕಟ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಇವರ ಸೊಸೆ ಕೂತಿದ್ದಾರೆ, ಇಲ್ಲಿ ಅತ್ತೆ ಕೂತಿದ್ದಾರೆ. ಅತ್ತೆ ತುಂಬ ಎಕ್ಸ್ಪರ್ಟು, ಅವರು ಉಂಡೆ ಕಟ್ಕೊಡ್ತಿದ್ದಾರೆ ನಮ್ಮ ಅಜ್ಜಿ. ಇವ್ರಿಗೆ ಇವ್ರ ಅತ್ತೆ. ನೋಡಿ ಇದನ್ನ ಅಜ್ಜಿ ನೀನು ಯಾವಾಗ ಕಲ್ತಿದ್ದು ರವೆ ಉಂಡೆ ಮಾಡೋದನ್ನ? ನೀನು ಹುಟ್ಟಿದ ಮೇಲೆ. ನೋಡಿ ಫ್ರೆಂಡ್ಸ್, ನಾನು ಹುಟ್ಟಿದ ಮೇಲೆ ನಮ್ಮ ಅಜ್ಜಿ ರವೆ ಉಂಡೆ ಮಾಡೋದು ಕಲ್ತಿದ್ದಾರಂತೆ. ತುಂಬ ಇಷ್ಟ ನಮ್ಮ ಮಗನಿಗೆ ತುಂಬ ಇಷ್ಟ. ರವೆ ಉಂಡೆ ಅಂದರೆ ಪಂಚ ಪ್ರಾಣ, ತಿಂತಾ ಇರ್ತಾನೆ. ಅದು ಬೇಕಾದ್ರೆ ದಿನ ಮಾಡಿಕೊಟ್ರು ಸರಿನೇ. ತಿನ್ನು ಅಂತಾನೆ. ಸ್ವೀಟ್ ಯಾರಿಗೆ ಇಷ್ಟ ಆಗಿಲ್ಲ? ಎಲ್ಲ ಮಕ್ಕಳಿಗೂ ಸ್ವೀಟ್ ಅಂದರೆ ತುಂಬ ಇಷ್ಟ. ನನಗಂತೂ ತುಂಬಾನೇ ಇಷ್ಟ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ರವೆ ಉಂಡೆನ ಇದೇ ರೀತಿ ಕಳ್ಸ್ಕೊತಾ ಇದ್ದಾರೆ. ಇಷ್ಟೇ, ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡಾಕ್ಬಿಟ್ರು. ಈ ಕಡೆ ನಮ್ಮಮ್ಮ, ಈ ಕಡೆ ನಮ್ಮ ಅಜ್ಜಿ. ನಮ್ಮಮ್ಮ ಅರ್ಧ ಮಾಡಿದ್ರೆ ನಮ್ಮ ಅಜ್ಜಿ ಅರ್ಧ ಮಾಡಿ ತೋರಿಸೇ ಬಿಟ್ರು. ನೋಡ್ತಾ ಇದ್ದೀರಲ್ಲ, ನಮ್ಮ ಅಜ್ಜಿ ಸ್ಪೀಡಾಗಿ ಎಷ್ಟು ಬಿಸಿ ಇದ್ರೂ ಉಂಡೆ ಕಟ್ತಾ ಇದ್ದಾರೆ. ನಮ್ಮ ಅಜ್ಜಿ ಒಂಥರ ರಾಕ್ ಸ್ಟಾರ್ ಇದ್ದಂಗೆ. ನೋಡಿ ಬಿಸಿ ಐತೆ ಅಂದರೂ ಕೇಳ್ತಿಲ್ಲ, ಹಂಗೆ ಕೈ ಹಾಕಿ ಕಳಿಸ್ಬಿಡುತ್ತೆ. ಅಂದ್ರೆ ಅದು ಆರಿದ್ರೆ ಉಂಡೆ ಬರಲ್ಲ, ಶೇಪ್ ಬರಲ್ಲ. ಅದಕ್ಕೆ ಅವರು ಇವಾಗಲೇ ಕಟ್ತಿರೋದು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬರ್ತಾ ಇದೆ. ಒಟ್ಟಿನಲ್ಲಿ ನಿಮಗೆ ಈ ರೀತಿ ಮಾಡಿದ್ರೆ ಸೇಮ್ ನೋಡ್ತಾ ಇರ್ಬೋದು, ನೀವು ಬೇಕರಿಲಿ ತಿನ್ನೋ ರೀತಿಯೇ ಬರ್ತಾ ಇದೆ. ಏನೂ ವ್ಯತ್ಯಾಸ ಇಲ್ಲ. ಉಂಡೆ ಯಾವುದು ಕೂಡ ಒಡೆದೋಗೋ ರೀತಿ ಕ್ರ್ಯಾಕ್ ಏನೂ ಬಿಡ್ತಾ ಇಲ್ಲ. ನೋಡ್ತಾ ಇರ್ಬೋದು, ತುಂಬ ನೀಟಾಗಿ ಬಂದಿದೆ ರವೆ ಉಂಡೆ. ಇದೇ ರೀತಿ ಎಲ್ಲವನ್ನೂ ಕೂಡ ಮಾಡ್ಕೋತಾರೆ, ಕಟ್ಕೋತಾರೆ. ಆನಂತರ ತೋರಿಸ್ತೀವಿ.
ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಫೈನಲಿ ರವೆ ಉಂಡೆ ರೆಡಿ ಆಗಿದೆ. ನೋಡ್ತಾ ಇರ್ಬೋದು, 10 ರವೆ ಉಂಡೆನ ಮಾಡಿದ್ದಾರೆ. ಈಗ ಅರ್ಜೆಂಟಿಗೆ 10ರಿಂದ 12 ಆಗಿವೆ. ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಚೆನ್ನಾಗಿ ಬಂದಿದೆ. ನೀವು ಇದೇ ರೀತಿ ಮಾಡಬೇಕು. ನೀವು ಕೂಡ ಹೇಗೆ ಬಂತು ಅಂತ ಕಮೆಂಟನ್ನು ತಿಳಿಸ್ಬೇಕು. ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ನಿಮ್ಮ ಮನೇಲಿ ಮಾಡಿದಾಗ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮರಿದಂತೆ. ಈಗ ಹೇಗಿದೆ ಅಂತ ಟೇಸ್ಟ್ ಮಾಡುವಂಥ ಸಮಯ. ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಫ್ರೆಂಡ್ಸ್, ಈಗ ನಮ್ಮ ಅಜ್ಜಿಯವರೇ ಒಂದನ್ನು ಟೇಸ್ಟ್ ಮಾಡ್ತಾರೆ. ಯಾಕಂದರೆ ಈಗ ನಮ್ಮ ಅಜ್ಜಿಯವರೇ ಉಂಡೆ ಕಟ್ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಈಗ ನಮ್ಮ ಅಜ್ಜಿಯವರೇ ಹೆಂಗಿದೆ ಅಂತ ತಿನ್ಬಿಟ್ಟು ಹೇಳ್ತಾರೆ. ಇದೇನಪ್ಪ ಅವರೇ ಉಂಡೆ ಕಟ್ಟು ಅವರೇ ತಿಂತವ್ರೆ ಅಂದರೆ ಫಸ್ಟು ಸೂಪರ್ ನೋಡಿ, ಎಕ್ಸ್ಟ್ರಾರ್ಡಿನರಿ, ತುಂಬ ಚೆನ್ನಾಗಿ ಬಂದಿದೆಯಂತೆ. ನೋಡಿ ಎಷ್ಟು. ನೀವು ಕೂಡ ಮನೆಯಲ್ಲಿ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಮಗೆ ಹೇಗಿದೆ ಅಂತ ತಿಳಿಸಿ. ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿ ಹೇಳ್ತಿದ್ದಾರೆ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಅಂತ. ದಯವಿಟ್ಟು ತಿಳಿಸಿ. ಈಗ ನಮ್ಮಮ್ಮ ಕೂಡ ಒಂದು ಟೇಸ್ಟ್ ಮಾಡಿ ನೋಡ್ತಾರೆ. ಈಗ ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮಮ್ಮನೂ ಇದ್ದಾರೆ. ಈಗ ಎತ್ಕೊತಿದ್ದಾರೆ, ಹೇಗಿದೆ ಅಂತ ಹೇಳ್ತಾರೆ. ನೋಡಿ ಹೇಗಿದೆ ಅಮ್ಮ? ಸೂಪರಾಗಿದೆ. ಏನು ವ್ಯತ್ಯಾಸ ಗೊತ್ತಾಗ್ತಿಲ್ವಾ? ಸೇಮ್ ಬೇಕ್ರಿ ಸ್ಟೈಲಾಗೆ ಬಂದಿದೆಯಾ? ಬೇಕ್ರಿ ಸ್ಟೈಲ್ಗಿಂತ ಇನ್ನೂ ಚೆನ್ನಾಗೇ ಬಂದಿದೆ, ಯಾಕಂದ್ರೆ ಮನೇಲಿ ಮಾಡಿರೋದು. ನೋಡಿ ಫ್ರೆಂಡ್ಸ್, ಮನೇಲಿ ಮಾಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಗೊತ್ತಲ್ಲ? ಪಟಾಫಟ್ ಅಂತ ಆಗುತ್ತೆ ಮನೇಲಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ನಮ್ಮ ಅಮ್ಮನೂ ಕೂಡ ತಿಂತಾ ಇದ್ದಾರೆ. ಈ ಕಡೆ ನಮ್ಮ ಅಜ್ಜಿ ಕೂಡ ತಿಂದು ಪೋಸ್ ಕೊಡ್ತಿದ್ದಾರೆ. ನೋಡ್ತಿರ್ಬೋದು, ಎಲ್ಲ ಮುಗೀತು. ನೋಡಿ ಪೋಸ್ ಎಲ್ಲ ಕೊಡ್ತಿದ್ದಾರೆ. ಸೂಪರ್ ಪೋಸ್ ಎಲ್ಲ ಕೊಟ್ಟರು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಮ್ಮ ಮನೇಲಿ ನಮ್ಮಮ್ಮ ಫಟಾಫಟ್ ಅಂತ, ನಮ್ಮ ಅಜ್ಜಿನೂ ಕೂಡ ಹೆಲ್ಪ್ ಮಾಡಿದ್ರು ಮಧ್ಯದಲ್ಲಿ ಬಂದು. ಫಟಾಫಟ್ ಅಂತ ಈ ಒಂದು ರವೆ ಉಂಡೆನ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ಪಕ್ಕಾ ಬೇಕ್ರಿ ಸ್ಟೈಲಲ್ಲೇ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಈಗ ಟೇಸ್ಟ್ ಮಾಡ್ತಿದ್ದೀನಿ ನಾನು. ನಮ್ಮ ಅಜ್ಜಿ ನಮ್ಮಮ್ಮ ಟೇಸ್ಟ್ ಮಾಡಿದ್ರು. ಈಗ ನಾನು ಒಂದು ಸ್ವಲ್ಪ ಹಿಂಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಗೋಡಂಬಿ ಬಿಟ್ಬಿಟ್ಟಿದೆ, ತಿಂತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಗೋಡಂಬಿ, ದ್ರಾಕ್ಷಿ, ಆ ತುಪ್ಪದ ಫ್ಲೇವರು ತುಂಬ ಬಾಯಿಗೆ ಬರ್ತಾ ಇದೆ. ನೀವು ಕೂಡ ಇದೇ ರೀತಿ ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ. ಯಾರಿಂದ ನಮ್ಮ ಒಂದು ಕುಕ್ಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತರ್ತಾ ಇರ್ತೀವಿ ಇನ್ನೂ ಒಂದು ಹೊಸ ಹೊಸ ರೆಸಿಪೀಸ್ಗಳನ್ನ. ಹೀಗೆ ಇದೇ ರೀತಿ ನಿಮ್ಮ ಒಂದು ಪ್ರೋತ್ಸಾಹನ ನೀಡ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ ಫ್ರೆಂಡ್ಸ್.